ನಟನೆ ಬಗ್ಗೆ ನಿಮ್ಮ ಬಗ್ಗೆ ಮಾತಾಡೋದೇ ಬೇಡ, ಅದು ಬಂದ್ಬಿಟ್ಟಿದೆ. ಬಟ್ ಈ ಸಿನಿಮಾದಲ್ಲಿ ಇರುವಂತಹ ತಾರಾ ಬಳಗ, ಪ್ರಕಾಶ್ ಬೆಳವಾಡಿ ಅವರಿರ್ಬೋದು, ನಾಗಾಭರಣ ಅವರಿರ್ಬೋದು, ಅರ್ಚನಾ ಅವರಿರ್ಬೋದು, ನೀವು ಒಂಥರ ಜೀವಿಸ್ಬಿಟ್ಟಿದ್ರಲ್ಲ, ಅದೊಂಥರ ಪರಕಾಯ ಪ್ರವೇಶ ಆಗ್ಬಿಟ್ಟಿದೆಯಲ್ಲ. ಹೆಂಗಿರ್ತಿತ್ತು ಶೂಟಿಂಗ್ ಸೆಟ್ಟಲ್ಲೆಲ್ಲ? ಈಗ ಪ್ರತಿಯೊಂದು ಡೆಫಿನೆಟ್ಲಿ ಡಿಸ್ಕಷನ್ ಅಂತೂ ಇರುತ್ತೆ ಶೂಟಿಂಗ್ ಟೈಮಲ್ಲಿ. ಹೇಗಿತ್ತು ಅಲ್ಲೆಲ್ಲ ಅನುಭವಗಳು? ಅಂದರೆ ಎಲ್ಲರೂ ಪ್ರೊಫೆಷ್ನಲ್ ಆರ್ಟಿಸ್ಟ್ಸ್, ಹೌದು. ಎಲ್ಲರೂ ತಮ್ಮ ತಮ್ಮ ಪಾತ್ರನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಹ್ಮ್. ಆಮೇಲೆ ಎಲ್ಲರೂ ನಾಲೆಜಬಲ್, ಎಲ್ಲರೂ ಎಜುಕೇಟೆಡ್ ಪೀಪಲ್. ಹ್ಮ್. ಸೆಟ್ಟಲ್ಲಿ ಅಫ್ಕೋರ್ಸ್ ಕ್ಯಾಮ್ರಾ ಮುಂದೆ ತುಂಬ ಸೀರಿಯಸ್ ಅಟ್ಮಾಸ್ಫಿಯರ್ಸೇ ಇರ್ತಾ ಇತ್ತು ನಮ್ಮ ಮೂವಿನಲ್ಲಿ. ಅದು ಬಿಟ್ಟರೆ ಹೊರಗಡೆ ಊಟ ಮಾಡೋ ಟೈಮಲ್ಲಿ ಅಥವಾ ಹೊರಗಡೆ ಸಿಕ್ಕಾಗ ತುಂಬ ಲೀಲಾಜಾಲವಾಗಿ ಇರ್ತಾ ಇದ್ವಿ. ಅದು ಬಿಟ್ಟರೆ ಮೇಕಪ್ ಹಾಕಿದಾಗ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಅಟ್ಮಾಸ್ಫಿಯರ್ ಯಾವಾಗಲೂ ಸೀರಿಯಸ್ ಆಗಿರೋದು. ಹೌದು. ಆ್ಯಂಡ್ ಎಸ್ಪೆಷಲಿ ನಾನು ಸ್ಕೂಲ್ ಹೆಡ್ ಮಾಸ್ಟರ್ ಥರನೇ ಇರ್ತಾ ಇದ್ದೆ ಅಲ್ಲಿ. ಓಕೆ. ನಾನು ಬಂದರೆ ಎಲ್ಲರೂ ಇನ್ನೂ ಜಾಸ್ತಿ ಸೀರಿಯಸ್ ಆಗೋರು. ಆಟೋಮೆಟಿಕಲಿ ಎಕ್ಸ್ಪ್ರೆಷನ್ ಬಂದ್ಬಿಡ್ತಿತ್ತೇನೋ ಸೀರಿಯಸ್ ಆಗಿರುವಂಥದ್ದು. ಅಂದರೆ ಸುಮಾರು ಜನ ನೋಡಿದವ್ರು ನನ್ನ ತುಂಬ ಸಾಫ್ಟು, ತುಂಬ ರಿಸರ್ವ್ಡ್ ಅಂತ ಆ ಥರ ಅಂದ್ಕೊಳ್ತಾರೆ. ಬಟ್ ವರ್ಕಿಗೆ ಬಂದಾಗ ನಾನೊಬ್ಬ ರಾಕ್ಷಸ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ನೀವು ಹಂಗೆ ಮಾಡಿ ಹಂಗೆ ಇಂಪ್ಯಾಕ್ಟ್ ಆಗ್ಬಿಟ್ಟಿದೆ. ಹೌದು. ಬಟ್ ಸೆಟ್ಟಿಗೆ ಅಂತ ಬಂದಾಗ ಎಲ್ಲರೂ ಅಂದರೆ ಬೇರೆ ಅವತಾರ ನೋಡಿ ಅವರಿಗೆ ಅನುಭವ ಇದೆ ನಂದು. ಸೊ ನನ್ನ ಸೆಟ್ಟಲ್ಲಿ ಆ್ಯಕ್ಚುಲಿ ಎಲ್ಲರೂ ನನ್ನ ಅಷ್ಟು ಇಷ್ಟಪಡಲ್ಲ. ಹಿಂದ್ಗಡೆಯಿಂದ ಬೈಕೊಳ್ಳೋದು ಜಾಸ್ತಿ ನನ್ನ. ಗೊತ್ತಿದೆ ನನಗೆ. ಬಟ್ ಏನಂದ್ರೆ ಕೆಲಸ ಆಗ್ಬೇಕು. ಬಟ್ ಆರ್ಟಿಸ್ಟ್ ವೈಸ್ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ರು. ಅಂದ್ರೆ ಎಲ್ಲರೂ ಅದೇ ಝೋನಲ್ಲೇ ಇದ್ದಿದ್ದಲ್ಲ, ಎಲ್ಲರೂ ಅವ್ರವ್ರ ಪಾತ್ರದಲ್ಲೇ ಇದ್ದಿದ್ದು. ಒಂದ್ ಕಡೆ ಪ್ರಕಾಶ್ ಬೆಳವಾಡಿ ಅವರು ಒಂದು ಪ್ರೆಸ್ ಮೀಟಲ್ಲೂ ಕೂಡ ಎಲ್ಲರೂ ತುಂಬಾ ಚೆನ್ನಾಗಿ ಹೇಳಿದ್ರು ಒಂದು ಮಾತನ್ನ. ನಾನು ಅಭಿನಯ ಮಾಡಬೇಕಾದ್ರೆ ನಾನು ಹೇಳುವಂಥ ಡೈಲಾಗ್ಸು ನಾನು ಅನುಭವಿಸ್ತಿರ್ತಕ್ಕಂಥ ಸಂದರ್ಭನ ನೋಡಿ ಅವರೊಬ್ಬ ವಿಲನ್ ಆದರೂ ಅವ್ರಿಗೆ ಕಣ್ಣಲ್ಲಿ ನೀರು ಬರೋದಂತೆ. ಆದರೆ ಆ ಪಾತ್ರವಾಗಿ ಅಳಬಾರ್ದು, ಅದನ್ನು ಕಂಟ್ರೋಲ್ ಮಾಡೋರು. ಸೊ ಅಷ್ಟು ಇನ್ವಾಲ್ವ್ಡ್ ಅಟ್ಮಾಸ್ಫಿಯರ್ ಆಗಿತ್ತು ಅದು. ಬಹಳ ಅಪರೂಪ ಅದು ಆ ಥರ ಆಗೋದು.